Welcome to Shivratri. Shivratri for me is a day of awareness. That is the speciality of this day of awareness. Today you have to jump into experience. Jump into experience while you are living experience. That is what is called religion. Religion is experiencing deeply. That is religion. ಈ ರಿಲಿಜನ್ ಅಂತ ನಾವು ಹೇಳ್ತೀವಿ, ಧರ್ಮ ಅಂತ. ಏನು ಧರ್ಮ? ಯಾವುದು ನೀವು ಮಾಡ್ತಾ ಇದ್ರು ಅದರಲ್ಲಿ ಸಂಪೂರ್ಣವಾಗಿರೋದೇ ಧರ್ಮ. ಬೀಯಿಂಗ್ ಇನ್ ಟು ಥಿಂಗ್ಸ್. ನೋಡುವಾಗ ಇವತ್ತೊಂದಿನ ಆದ್ರೂ ಒಂದು ವ್ರತ ಮಾಡಿ. ಎಲ್ಲರೂ ಮೌನ ಮಾಡ್ತಾರೆ, ನೀವು ಆ ವ್ರತದಲ್ಲಿ ನೋಡುವಾಗ ಸತ್ಯದಲ್ಲಿ ನೋಡಿ, ಸತ್ಯವನ್ನು ಕೇಳಿ, ಸತ್ಯವನ್ನು ಹೇಳಿ, ಸತ್ಯದಲ್ಲಿ ಇರಿ. ದಟ್ ಈಸ್ ರಿಲಿಜನ್. ಇದಕ್ಕೆ ಬೇಕಾಗಿರೋದು ಯು ಹ್ಯಾವ್ ಟು ಜಂಪ್ ಇನ್ ಟು ಅವೇರ್ನೆಸ್, ಜಂಪ್ ಇನ್ ಟು ಎಕ್ಸ್ಪೀರಿಯನ್ಸ್. ನನಗೆ ಅನುಭವ ಬೇಕಂತ ಇವತ್ತು ನಾನು ಅನುಭವಿಸ್ತೀನಿ. ಈ ದಿವಸನ ನಾನು ಅನುಭವದಲ್ಲಿ ಇರ್ತೀನಿ, ನನ್ನ ಸ್ವರೂಪದಲ್ಲಿ ಇರ್ತೀನಿ ಅಂತ ಜಂಪ್ ಮಾಡೋ ದಿವಸ ಇದೆ. ಎಲ್ಲರೂ ಹೇಳ್ತಾರೆ ಸತ್ತ ಮೇಲೆ ಶಿವೈಕ್ಯವಾದರು. ದಟ್ ಈಸ್ ಟ್ರೆಡಿಷನಲ್ ಓಲ್ಡ್ ಕಂಡೀಷನ್ ಮೈಂಡ್ ಹೇಳೋದು ಹೀಗೆ. ಶಿವ ಅಂದರೆ ಆಫ್ಟರ್ ಡೆತ್, ಬಿಯಾಂಡ್ ಡೆತ್, ಇಟ್ಸ್ ಸಮಥಿಂಗ್ ಆಫ್ಟರ್ ಲೈಫ್ ಅಂತ. ನೀವು ಈಗ ಈ ಕ್ಷಣದಲ್ಲಿ ಅದಕ್ಕೆ ಹೋಪ್ ಫಾರ್ ದಿ ಗೆಸ್ಟ್ ನೌ ಅಂತ. ಇವತ್ತು ಶಿವ ಬರ್ತಾನೆ, ಇವತ್ತು ಬರ್ತಾನೆ, ಇಲ್ಲಿ ಬರ್ತಾನೆ. ಅದಕ್ಕೆ ಅವನನ್ನು ನೋಡಕ್ಕೆ ಬಂದಿದ್ದೀನಿ ನಾನು. ಟು ಮೀಟ್ ಶಿವ ಐ ಆಮ್ ಹಿಯರ್. ಸತ್ತ ಮೇಲಲ್ಲ, ನಾನು ಇವತ್ತೇ ಶಿವನ್ ನೋಡೋದು. ದಟ್ ಹೋಪ್ ಇರಬೇಕು ನಮಗೆ. ಇವಾಗ ಯಾರಾದರೂ ಗೆಸ್ಟನ್ನ ನಾವು ಕಾದರೆ ಹೇಗೆ ಕಾಯ್ತೀವಿ ಅಲ್ವಾ? ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ಇದೆಲ್ಲ ನಾವು ರೆಡಿ ಮಾಡ್ಕೊಂಡು ಶಿವನಿಗೋಸ್ಕರ ಕಾಯ್ತಾ ಇದ್ದೀವಿ. ದಟ್ ಫೀಲಿಂಗ್ಗೆ ನಿಮ್ಮ ಮೈಂಡಲ್ಲಿ ಒಂಚೂರು ಪೊಲಿಟಿಕಲ್ ಮೈಂಡ್ ಇರಬಾರ್ದು. ಅದಕ್ಕೆ ರಿಲಿಜಿಯಸ್ ಮೈಂಡ್ ಅಂದರೆ ಏನು? ನೋ ಪಾಲಿಟಿಕ್ಸ್, ನೋ ಡಿಪ್ಲೊಮೆಸಿ. ಏನಿದೆ ಅದೇ ನೋಡೋದು, ಅದೇ ಕೇಳೋದು, ಅದೇ ಸತ್ಯ. ಮತ್ತು ಒಂದಿನ ವ್ರತ ಮಾಡಿ ಅದನ್ನು ಮಾಡೋಣ, ನಾಳೆ ಬೆಳಗ್ಗಿನವರೆಗೂ ಆ ವ್ರತ ಸತ್ಯದಲ್ಲಿ ಇರಿ. ಆಗಲೇ ಅನುಭವ ಆಗೋದು ನಿಮಗೆ. ಇದ್ರೆ ಅವನು ಎದುರುಗಡೆ ಇದ್ದರೂ ನಿಮ್ಗೆ ಅನುಭವ ಆಗಲ್ಲ ಇಲ್ಲದೆ ಇದ್ರೆ. ಅದಕ್ಕೆ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅವೇರ್ನೆಸ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಅವೇರ್ನೆಸ್ ಈಸ್ ನಾಟ್ ಆಫ್ ದಿ ಹೆಡ್, ಇಟ್ ಈಸ್ ಆಫ್ ದಿ ಹಾರ್ಟ್. It is insight. It is an experience. Understanding in awareness is Shiva himself. ಅದೇ ಅದು ಸ್ವರೂಪ, ಅದು ಸ್ಟೇಟ್. ಅದು ಶಿವ ಅನ್ನೋದು ಒಂದು ಸ್ಟೇಟ್. ಇಟ್ ಈಸ್ ಟೋಟಲಿ ನಾಟ್ ಆಫ್ ಯುವರ್ ಇಂಟೆಲೆಕ್ಚುವಲ್ ಆರ್ಗ್ಯುಮೆಂಟೇಟಿವ್ ಮೈಂಡ್ ಅಲ್ಲ, ಹೆಡ್ ಅಲ್ಲ. ಅದು ಹೃದಯದಿಂದ. ಇವತ್ತು ನಾವು ಶಿವನನ್ನು ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ಳೋದು ಅಂತೀವಿ. ಅದು ಶಿವರಾತ್ರಿ. ನಮ್ಮ ಅಜ್ಞಾನದ ಕತ್ತಲೆಲ್ಲ ಸಂಪೂರ್ಣ ಹೊಟ್ಟೋಗ್ಬೇಕು. ಆ ರೀತಿ ಶಿವನನ್ನು ಕರೆಸ್ಕೊಳ್ಳೋಣ. ನಾವಿರೋ ಕಡೆ ಬರ್ತಾನೆ ಅವನು. ಎಲ್ಲ ಕಡೆ ಇದ್ದಾನೆ, ನಾವಿರೋ ಕಡೆ ಕಾಣಿಸ್ಕೊಳ್ತಾನೆ. ಇವತ್ತು ನೀವು ಆ ಎಕ್ಸೈಟ್ಮೆಂಟ್ನ ಉಳಿಸ್ಕೊಳ್ಳಿ. ನಾಳೆವರೆಗೂ ಆ ಪೂಜೆ ಮಾಡುವಾಗ ಭಾಗವಹಿಸಿ. ಮಂತ್ರ ಇರ್ಬೋದು, ಒಂದು ಏನಾದರೂ ಅಭಿಷೇಕ ಇರ್ಬೋದು, ಎಲ್ಲವನ್ನು ಕಣ್ತುಂಬ ನೋಡಿ. ಇಲ್ಲೇ ಇದ್ದಾನೆ ಶಿವ, ಬರ್ತಾನೆ ನನಗೋಸ್ಕರನೇ, ಅವನಿಗೋಸ್ಕರ ನಾನು ಬಂದಿದ್ದೀನಿ ಇವತ್ತು ಅಂತ. ಸ್ವಲ್ಪ ಹಸಿವಾಗಿ ದೇಹನ ಇಟ್ಕೊಂಡು ಆದಷ್ಟು ಕಡಿಮೆ ತಿಂದು ಮನಸ್ಸನ್ನು ಸಂಪೂರ್ಣವಾಗಿ ಆ ಆತ್ಮ ಚಿಂತನೆಗೆ ಆ ಕಡೆ ಹೋಗಬೇಕು. ಅದನ್ನು ಹೇಳ್ತಾರೆ, ಆ ಲವ್ ಅನ್ನೋದು, ಆ ಭಕ್ತಿ ಅಂತ ಅಂತೀನಲ್ಲ ನಾನು, ಆ ಲವ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆ ಎಕ್ಸ್ಪೀರಿಯನ್ಸ್ಗೆ ಸ್ಟಾರ್ಟ್ ಲವಿಂಗ್. ಹೇಗೆ? ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್, ಆಸ್ ಮಚ್ ಆಸ್ ಪಾಸಿಬಲ್ ಅಂತ. ಇವತ್ತು ನಿಮ್ಮ ಪ್ರೇಮ, ಭಗವತ್ ಪ್ರೇಮ ಉಕ್ಕಿ ಬರಬೇಕು. ಲವ್ ಹಿಮ್ ಆಸ್ ಮಚ್ ಆಸ್ ಪಾಸಿಬಲ್. ಲವ್ ಶುಡ್ ಎಕ್ಸ್ಪ್ಲೋಡ್ ಇನ್ ಯು. ದಟ್ ಭಾವನೆ ಹೋಗಿ ಭಗವಂತ ಆಗ್ಬಿಡ್ಬೇಕು. ಆ ರೀತಿ ಇಲ್ಲದೇ ಥಿಂಕಿಂಗ್ ಅಬೌಟ್ ಶಿವ ಕೂತ್ಕೊಂಡು ನಾನು ಶಿವನ ಬಗ್ಗೆ ಯೋಚನೆ ಮಾಡ್ತೀನಿ, ಶಿವನ ಬಗ್ಗೆ ಹರಿಕತೆ ಕೇಳ್ತೀನಿ, ಶಿವನ ಕತೆ ಕೇಳ್ತೀನಿ, ಪಾರ್ವತಿ ಕಲ್ಯಾಣ ಕೇಳ್ತೀನಿ. ಅದೆಲ್ಲ ಕಾಲ ಆಗೋಯ್ತದು. ಆ ಕಾಲದಲ್ಲಿ ಕತೆ ಕೇಳ್ತಾ ಇದ್ರು. ಥಿಂಕಿಂಗ್ ಅಬೌಟ್ ಶಿವ ಈಸ್ ನಾಟ್ ಮೆಡಿಟೇಷನ್.
Always thinking round and going round and round, you will not reach the center. ಯಾವತ್ತೂ ಯೋಚನೆ ಮಾಡ್ತೀರಾ, ಇವತ್ತು ಶಿವನ ಬಗ್ಗೆ ಕತೆ ಕೇಳ್ತೀರಾ, ನಾಳೆ ಏನು ನಿಮ್ಮ ಕತೆ. ಮತ್ತೆ ಇವತ್ತೊಂದು ದಿನ ಕತೆ ಬಿಡೋಣ, ಆ ಕಡೆ ಕತೆ ಬೇಡ. ಬೇಕಾದಷ್ಟು ಜನ ಪುಸ್ತಕ ಬರೆದಿದ್ದಾರೆ ಅಬೌಟ್ ಭಕ್ತಿ, ಅಬೌಟ್ ಲವ್. Much more to read, much more, because much more has been written on love, bhakti, Shiva. Much more books, thousands of books, volume of about bhakti. Alva? A ಬರೆದವ್ರಿಗೂ ಕೂಡ they have not experienced that love. ಅದಕ್ಕೆ ಹೇಳೋದು, ಥಿಂಕಿಂಗ್ ಟೇಕ್ಸ್ ಯು ರೌಂಡ್ ಅಂಡ್ ರೌಂಡ್. ಫೀಲಿಂಗ್, ಟುಡೇ ದ ಡೇ ಆಫ್ ಫೀಲಿಂಗ್, ದ ಡೇ ಆಫ್ ಭಾವ, ದ ಡೇ ಆಫ್ ಭಕ್ತಿ. ಆದಷ್ಟು ಉಪವಾಸ ಇದ್ದು ಮಾತು ಕಮ್ಮಿ ಮಾಡಿ ನಮ್ಮನ್ನೇ ಗಮನಿಸ್ಕೊಂಡು ಏನು ಮಾಡ್ತಿರೋ ಅದರಲ್ಲಿ ತೊಡಗಿಸ್ಕೊಂಡು ಇವತ್ತು ಕಾಲ ಕಳೆಯೋಣ. ಬೇರೆ ರೀತಿ ನಮ್ಮ ಜೀವನದಲ್ಲಿ ಒಂದು ಡೈಮೆನ್ಷನಲ್ ಒಂದು ಲಿಫ್ಟ್ ಆಗಬೇಕು, ಒಂದು ಲೀಪ್ ತಗೋಬೇಕು. ಇವತ್ತಿಂದ ಕರೋನಾ ಹೋಯಿತು ಅಂತೀವಲ್ಲ, ಹಾಗೆ ಪೂರ್ಣ ನಮ್ಮಲ್ಲಿರೋದೆಲ್ಲವೂ ಕೂಡ, ಆ ಭಾವನೆಗಳೆಲ್ಲವೂ ಕೂಡ, ಆ ರೋಗಿಷ್ಠ ಭಾವನೆಗಳೆಲ್ಲ ಇದೆಯಲ್ಲ, ದುಷ್ಟ ಭಾವನೆಗಳೆಲ್ಲ ತೊಲಗಲಿ. ಅದೇ ನಿಜವಾದ ಶಿವರಾತ್ರಿ. ರಾತ್ರಿ ಕಳಿಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲ ಕಳೆದೋಗ್ಬೇಕು, ನಮ್ಮ ಕರ್ಮಗಳೆಲ್ಲ ಕಳೆದೋಗ್ಬೇಕು, ಆ ರೀತಿ ಹೊಟ್ಟೋಗ್ಬೇಕು. ಅದಕ್ಕೆ ಹೇಳ್ತಾರೆ ಸ್ಯಾಲ್ವೇಷನ್, ಮುಕ್ತಿ ಆಮೇಲಲ್ಲ. ಸ್ಯಾಲ್ವೇಷನ್ ಡಿಪೆಂಡ್ಸ್ ಆನ್ ಟೈಮ್ ಬಿಫೋರ್ ಡೆತ್. ಇಟ್ ಈಸ್ ನಾಟ್ ಆಫ್ಟರ್ ಡೆತ್, ನೋಯಿಂಗ್ ಆಫ್ಟರ್ ಡೆತ್. ಆ ಸ್ಯಾಲ್ವೇಷನ್ ಅನ್ನೋದು ಇಟ್ಸ್ ನಾಟ್ ಎ ವರ್ಚ್ಯೂ. ಸ್ಯಾಲ್ವೇಷನ್ ಈಸ್ ನಾಟ್ ರಿನೌನ್ಸಿಂಗ್ ದಿ ವರ್ಲ್ಡ್. It is not a renunciation, it's not virtue. It is not doing some good service. Good follows you. ನಿನ್ನನ್ನು ಫಾಲೋ ಮಾಡ್ಕೊಂಡು ಬರುತ್ತೆ. ಒಳ್ಳೇದು ಮಾಡ್ತೀನಿ ಅಂತ ಡಿಸೈಡ್ ಮಾಡಬೇಡ. ನಾನು ಅದೇ ಹೇಳ್ತಾ ಇದ್ದೆ, ನಾನು ಪ್ರಪಂಚಕ್ಕೆ ಸೇವೆ ಮಾಡ್ತಿದ್ದೀನಿ. ಯುವರ್ ಇಂಟೆನ್ಷನ್ ಈಸ್ ನಾಟ್ ಟು ಸರ್ವ್ ದಿ ವರ್ಲ್ಡ್. ಯುವರ್ ಲೈಫ್ ಈಸ್ ಸರ್ವಿಸ್. ವಾಟ್ ಯು ಲಿವ್ ಈಸ್ ಸರ್ವಿಸ್. ಭಾನುಗೆ ಅವಳಿಗೆ ಸರ್ವಿಸ್ ಮಾಡಬೇಕು ಅಂತ ನೀವು ಬರ್ತಿರಲ್ಲ, ಹಾಗಿಲ್ವೇ ಇಲ್ಲ. ಅವಳ ಜೀವನನೇ ಸರ್ವಿಸ್ ಆಗಿದೆ. ನಿಮ್ಮ ಜೀವನ ಸರ್ವಿಸ್ ಆಗಬೇಕು. ಗುಡ್ ಇಂಟೆನ್ಷನ್ ಅಲ್ಲಿ ಮಾಡೋದಲ್ಲ, ಗುಡ್ ಶುಡ್ ಫಾಲೋ ಯು. ಅದು ಶಿವ ಅಂದ್ರೆ ಅದು. ಶಿವ ಅಂದ ತಕ್ಷಣ ಕಲ್ಪನೆ ಮಾಡ್ಕೊಳ್ಬೇಡಿ. ಏನೋ ಒಂದು ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆಯಿಂದ ಹೊರಗೆ ಬನ್ನಿ. ಚಿಂತನೆ ಮಾಡಬೇಡಿ, ಚಿಂತನೆಯಿಂದ ಹೊರಗೆ ಬನ್ನಿ. ಅನುಭವಕ್ಕೆ ಬನ್ನಿ. ಯಾವತ್ತು ನೀವು ಅನುಭವಕ್ಕೆ ಬರ್ತೀರಾ, ಯು ಆರ್ ದಿ ಟ್ರೂ ರಿಲಿಜಿಯಸ್ ಪರ್ಸನ್. ಇನ್ ದ್ಯಾಟ್ ಮೊಮೆಂಟ್ ಒಂದು ಚೂರು ನಿಮ್ಮ ತಲೆಯಲ್ಲಿ ಪಾಲಿಟಿಕ್ಸ್ ಇರಲ್ಲ, ಓಡೋಟೋಗುತ್ತೆ. ನಿಮ್ಮ ತಲೆಯಲ್ಲಿ ಎಲ್ಲ ಡಿಪ್ಲೊಮೆಸಿ ಹೊಟ್ಟೋಗುತ್ತೆ, ಎಲ್ಲ ಕನ್ಫ್ಯೂಷನ್ ಹೊಟ್ಟೋಗುತ್ತೆ. ಮೇಬಿ ಯು ಮೇ ಕ್ರಿಯೇಟ್ ಕಾಂಟ್ರವರ್ಸಿ ವಿತ್ ದ ಪೀಪಲ್ ಹೂ ಆರ್ ಟ್ರೆಡಿಷನಲ್ ಆಗಿ ಪೂಜೆ ಮಾಡೋರು, ಟ್ರೆಡಿಷನಲ್ ಆಗಿ ದೇವಸ್ಥಾನಕ್ಕೆ ಶಾಸ್ತ್ರಕ್ಕೆ ಹೋಗಿ ಬರೋರು, ಇವ್ರಿಗೆಲ್ಲ ನೀವು ಕಾಂಟ್ರವರ್ಸಿ ಆಗ್ತೀರಾ. ಡಸಂಟ್ ಮ್ಯಾಟರ್. ಕ್ರಿಯೇಟ್ ನ್ಯೂ ಫೀಲಿಂಗ್. ನಿಮಗೆ ಅನುಭವ ಆಗ್ಬೇಕಲ್ವಾ? ನಾಷ್ಟೇ ಕೇಳೋದು. ಅನುಭವ ಇಲ್ಲದೆ ಜೀವನ ಇಲ್ವೇ ಇಲ್ಲಮ್ಮ. ಅನುಭವ ತುಂಬಾ ಮುಖ್ಯ. ಇವತ್ತಿಂದ ನಿಮ್ಮ ಜೀವನ ಸೇವೆ ಆಗಲಿ. ಎಲ್ಲ ಒಳ್ಳೆಯದು ನಿಮ್ಮನ್ನು ಅನುಸರಿಸ್ಕೊಂಡು ಬರಲಿ. ನೀವು ಯಾವುದ್ರ ಹಿಂದೆನೂ ಹೋಗಬೇಡಿ. ಅವೇ ಅನುಸರಿಸ್ಕೊಂಡು ಬರುತ್ತೆ. ಅವೇ ಅನುಗ್ರಹಗಳು. ಶಿವನ ಅನುಗ್ರಹ ಅದು. ಇವತ್ತಿನ ದಿನ ಪೂಜೆ ಬಹಳ ಶ್ರೇಷ್ಠವಾಗಿರುತ್ತೆ, ಬಹಳ ಶ್ರೇಷ್ಠವಾಗಿರುತ್ತೆ. ಯಾಕೆಂದರೆ ಇವತ್ತಿನ ಪೂಜೆಯಲ್ಲಿ ಸುಬ್ರಹ್ಮಣ್ಯನ ಮತ್ತು ಮಹೇಶ್ವರನ ಸಂಯೋಗ ಇದೆ. ಯಾವತ್ತೂ ಈ ಪೂಜೆ ಇಲ್ಲಿ ಮಾಡಿರಲಿಲ್ಲ, ನಾನೆಲ್ಲೂ ನೋಡಿರಲಿಲ್ಲ. ಪೂಜೆ ಈ ಥರ ಮಾಡೋದು ನಾನು ನೋಡೇ ಇಲ್ಲ. ಇದೊಂದು ಬಹಳ ಯಂತ್ರ ತಂತ್ರ ಮಂತ್ರಬದ್ಧವಾಗಿ ಈ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಬೇಕು ಪೂಜೆ. ಇಲ್ಲಿ ಮೊದಲು ಮೇರು ಮೇಲೆ ಅಂದರೆ ಈ ಕೂರ್ಮ ಪೀಠದ ಮೇಲಿರೋ ಆ ಮಹಾತಾಯಿ, ಆ ಮಹಾಮೇರುವಿಗೆ ಅಭಿಷೇಕ ಆಗುತ್ತೆ. ಮಹಾಮೇರುವಿನ ಅಭಿಷೇಕ ಮಾಡಿ ಅವಳ ಅಪ್ಪಣೆಯಂತೆ, ಅವಳ ಆಣತಿಯಂತೆ ನಾವು ಪೂಜೆಯನ್ನು ಶುರು ಮಾಡ್ತೀವಿ ಮೊದಲನೇ ಜಾವದಲ್ಲಿ.